ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ದೇವರ ವಾಕ್ಯ. ದೇವರ ವಾಕ್ಯವು ಅನಾದಿಯಿಂದ ಇದ್ದದ್ದು. ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡುವಾಗ ಆ ವಾಕ್ಯವು ಆತನ ಬಳಿಯಲ್ಲಿತ್ತು. ಆ ವಾಕ್ಯವು ಜೀವವುಳ್ಳದ್ದಾಗಿತ್ತು. ಆ ವಾಕ್ಯವು ಬೆಳಕುಳ್ಳದ್ದಾಗಿತ್ತು. ಆ ವಾಕ್ಯವೆಂಬಾತನೇ ನರಾವತಾರವೆತ್ತಿ ಕನ್ಯಾಮರಿಯಳ ಗರ್ಭದಲ್ಲಿ ಜನಿಸಿ ಬಂದನು. ಆತನಿಗೆ ಯೇಸು ಎಂದು ಹೆಸರಿಡಲಾಯಿತು. ಯೇಸುವಿಗೆ ಇನ್ನೂ ಅನೇಕ ಹೆಸರುಗಳುಂಟು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಹೀಗೆ ಅನೇಕ ಹೆಸರುಗಳು ಆತನಿಗೆ ಇವೆ. ಆತನಿಗೆ ಇನ್ನೊಂದು ಹೆಸರು ಇದೆ, ಅದು ದೇವರ ವಾಕ್ಯವೆಂದು. ಆ ದೇವರ ವಾಕ್ಯವು ಕತ್ತಲೆಯಲ್ಲಿರುವಂಥ ಜನರಿಗೆ ಬೆಳಕನ್ನು ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದದ್ದಾಗಿತ್ತು. ಅದಕ್ಕೆ ಮರಣವಾಗಲಿ, ಕೊನೆಯಾಗಲಿ, ಅಂತ್ಯವಾಗಲಿ ಇಲ್ಲವೇ ಇಲ್ಲ. ಅದು ಶಾಶ್ವತ ಉಳ್ಳದ್ದಾಗಿದೆ. ಯೇಸು ಅದೃಶ್ಯನಾದ ದೇವರ ಪ್ರತಿರೂಪನಾಗಿದ್ದಾನೆ. ಆತನ ಜೊತೆ ಭಕ್ತರು, ಆತನ ಶಿಷ್ಯರು ಆತನನ್ನು ಕಣ್ಣಾರೆ ಕಂಡು, ಕಿವಿಯಾರೆ ಕೇಳಿ, ಕೈಯಿಂದ ಮುಟ್ಟಿ, ಆತನನ್ನು ಮನಸ್ಸಿಟ್ಟು ಆತನನ್ನು ನೋಡಿದ್ದಾರೆ.